ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ದಿಲೀಪ್ ರವರ ಒಂದು ಸರಳತೆ, ಒಂದು ಸಜ್ಜನಿಕೆ, ಒಂದು ಗೌರವಯುತವಾದಂಥ ಒಬ್ಬ ಯುವ ನಾಯಕ. ಜೋರಾದ ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ಹಾಗೆ ಈಗ ಕೇಕ್ ಕಟಿಂಗ್ ಕಾರ್ಯಕ್ರಮ. ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿರುವ ಎಲ್ಲ ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆನ್ನಲಿ. ತಗೊಂಡಿರುತ್ತೆ ಕೇಕ್ ಅನ್ನು ತಂದು ಮಕ್ಕಳಿಗೆ ಜಿಟಿ ದೇವೇಗೌಡರಿಗೆ ನಮ್ಮ ಇವತ್ತಿನ ಬರ್ತ್ಡೇ ಬಾಯ್ ದಿಲೀಪ್ ಎಂದವರು ಸನ್ಮಾನಿಸಿದ್ದಾರೆ. ಶ್ರೀ ಶಿವಣ್ಣ ಅವರು ಚಿಕ್ಕಮೂಗೇಗೌಡರ ಆಗಿರಿ ಸರ್ ಸ್ನೇಹಿತರಾದಂಥ ದಿಲೀಪ್ ರವರಿಗೆ ತಾವೆಲ್ಲರೂ ಕೂಡ ಹುಟ್ಟುಹಬ್ಬವನ್ನು ಅತ್ಯಂತ ಸಂತೋಷದಿಂದ ಆಚರಣೆ ಮಾಡಿದ್ದೀರಿ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಚರಣೆ ಮಾಡ್ತಾ ಇದ್ದೀರಿ. ನಾನು ಕೂಡ ಭಾಳಷ್ಟು ಕಾರ್ಯಕ್ರಮಗಳಿದ್ದರೂ ಕೂಡ ದಿಲೀಪ್ ರವರ ಒಂದು ಸರಳತೆ, ಒಂದು ಸಜ್ಜನಿಕೆ, ಒಂದು ಗೌರವಯುತವಾದಂಥ ಒಬ್ಬ ಯುವ ನಾಯಕ. ಅವನಿಗೆ ಇವತ್ತು 40ನೇ ವರ್ಷದ ಹುಟ್ಟುಹಬ್ಬವನ್ನು ನೀವು ಎಲ್ಲ ಸೇರಿ ಆಚರಣೆ ಮಾಡಿದ್ದೇವೆ. ದಿಲೀಪ್ ರವರಿಗೆ ಅವರ ತಾತ ಅವರ ರಾಚೇಗೌಡರು ಕೂಡ ಇಲ್ಲಿ ಬಂದು ಆಶೀರ್ವಾದ ಮಾಡಿದ್ದಾರೆ. ಶಿವಣ್ಣವರು ಎಲ್ಲರೂ ಕೂಡ ಇದ್ದಾರೆ. ಎಲ್ಲ ಇವತ್ತು ಅತ್ಯಂತ ಸಂತೋಷದಿಂದ ಆಚರಣೆ ಮಾಡಿ ಅವರಿಗೆ ಆ ಚಾಮುಂಡೇಶ್ವರಿ ತಾಯಿ ಆಯಸ್ಸು, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನು ಕೂಡ ಅವರ ಬಯಕೆಗಳನ್ನು ಈಡೇರಿಸಿ ತಾಯಿ ದೇವ ಚಾಮುಂಡೇಶ್ವರಿ ಅಂತೇಳಿ ಹಾರೈಸ್ತಾ ಅವರ ಕುಟುಂಬ ವರ್ಗದವರು ಕೂಡ ಸುಖ, ಸಂತೋಷ, ನೆಮ್ಮದಿನ ಕೊಡಲಿ. ಈ ಬಡಾವಣೆಯ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡು ಪ್ರತಿನಿತ್ಯ ದುಡಿದಿರ್ತಕ್ಕಂಥ ಅವ್ರಿಗೆ, ಅವರ ಸ್ನೇಹಿತರಿಗೆ ಎಲ್ರಿಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ತಮಗೆಲ್ಲರೂ ಕೂಡ ಏನು ದುಡಿದು ನನ್ನನ್ನು ನಿರಂತರವಾಗಿ ಯಾರೇ ಬರಲಿ ನಮ್ಮ ಜಿ ಟಿ ದೇವೇಗೌಡರು ನಮ್ಮ ಮನೆ ಮಗ ಅಂತಕ್ಕಂಥ ಅಭಿಮಾನದಿಂದ ತಮ್ಮೆಲ್ಲರ ಪ್ರೀತಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನೀವೆಲ್ಲರೂ ಕೂಡ ಭಾಳ ವರ್ಷಗಳಿಂದ ಏನು ಕಷ್ಟಪಡ್ತಾ ಇದ್ದೀರೋ, 24 ಗಂಟೆ ಕುಡಿಯುವ ನೀರು, ಇನ್ನೇನು 6 ತಿಂಗಳ ಒಳಗಡೆ ಕಾವೇರಿ ನೀರು, ಉಂಡವಾಡಿ ನೀರು 24 ಗಂಟೆ ನಿಮಗೆಲ್ಲರೂ ಕೂಡ ಬರ್ತಾ ಇದೆ. ಅಷ್ಟೇ ಅಲ್ಲ, ಹೊಸ ತೆಗಿತಾ ಇದ್ದಾರೆ, ಒಂದು ಸೈಟ್ ಹಾಕ್ಸ್ತವ್ರೆ. ಇದು ಸಾಲದು, ಇದು ಕೂಡ ಮೈಸೂರು ನಗರ ಆಗಬೇಕು ಅಂತೇಳಿ ಬೃಹತ್ ಮೈಸೂರು ನಗರ ನಾಲ್ಕೇನು ಕೂಡ ಮಾಡಿಸಿದ್ದೇನೆ. ಇವತ್ತು ನಗರ ಪಾಲಿಕೆಗೆ ಸೇರಿದ್ದೀರಿ. ನೀವೆಲ್ಲರೂ ಕೂಡ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ನಿಮಗೆ ಗೊತ್ತಿದೆ, ಭಾಳ ಜನ ಯಾವುದನ್ನು ಮಾಡಬಾರ್ದು ಅಂತಿದ್ರು. ಪಟ್ಟಣ ಪಂಚಾಯತಿಗಳು, ನಗರಸಭೆ, ಕೋರ್ಟ್ಗೆ ಹೋಗಿ ಏನೇನು ಮಾಡಿದ್ರು ಅದೆಲ್ಲ ಹೋರಾಟ ಮಾಡಿ ಗೆದ್ದು ಇವತ್ತು ಮಾಡಿಸಿರೋದ್ರಿಂದ ನಿಮಗೆ ಅರ್ಥ ಆಗ್ತದೆ. ಅವತ್ತು 5 ಲಕ್ಷ ಇದ್ದಂಥ ನಿವೇಶನ ಇವತ್ತು ಎಷ್ಟು ಬೆಲೆ, 10 ಲಕ್ಷ ಇದ್ದದ್ದು ಇವತ್ತು ಎಷ್ಟು ಬೆಲೆ ಆಗಿದೆ. ಜಿ ಟಿ ದೇವೇಗೌಡರ ಕಾಲದಲ್ಲಿ ಯಾವ ರೀತಿ ಹೋರಾಟ ಮಾಡಿದ ಅನುಭವ ಇದ್ದುದರಿಂದ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಕೂಡ ಅತ್ಯಂತ ಸಂತೋಷದಿಂದ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾಕಾಲ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ 100 ವರ್ಷ ದಿಲೀಪ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಇಷ್ಟು ವರ್ಷ ಕರ್ಕೊಂಡ್ಬಂದಿದ್ದೀರಿ, ಇನ್ನೊಂದು ಆರಾಮಾಗಿರಿ, ಎಲ್ಲ ಮಾಡ್ತೀನಿ. ನಾನು ಇರೋ ಗಂಟೆ ಏನು ಯೋಚನೆ ಮಾಡಬೇಡಿ. ಬನ್ನಿ. ಆರೋಗ್ಯ ಶಿಬಿರ ಆಚರಣೆ ಮಾಡೋದು ಭಾಳ ಮುಖ್ಯ. ಎಲ್ಲರಿಗೂ ಕೂಡ ಆರೋಗ್ಯ ಭಾಳ ಮುಖ್ಯ. ಅದನ್ನು ಮಾಡಿದ್ದಾರೆ. ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ.
ಎಲ್ಲ ಮಕ್ಕಳು ಕೂಡ ಪುಸ್ತಕ ಬ್ಯಾಗು ಅಲ್ಲಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸನೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಅವ್ರು ಮಾಡ್ತಿದ್ದಾರೆ. ಅವ್ರಿಗೆ ಅಭಿನಂದನೆ. ಕನಕನಗರ ಬಡಾವಣೆಯ ಎಲ್ಲ ಬಂಧುಗಳಿಗೆ ಹಾಗೂ ಸಾವುಕಾರ ಹುಂಡಿಯ ಅಕ್ಕಪಕ್ಕ ಗ್ರಾಮದ ಜನಗಳಿಗೂ ಕೂಡ ಒಂದು ಶುಭ ದಿನ, ಸಂತೋಷದ ದಿನ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆ ಅಂತ ಅಂದರೆ ನಾವು ತುಂಬ ದಿನಗಳಿಂದ ನೋಡ್ತಾ ಇದ್ದೀವಿ, ಈ ಒಂದು ಅಕ್ಕಪಕ್ಕದ ಜನಗಳಿಗೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸನ್ಮಾನ್ಯ ದಿಲೀಪ್ ಕುಮಾರ್ ಅವರು ಭಾಳ ತುಂಬ ಅಚ್ಚುಕಟ್ಟಾಗಿ ಸರಳತೆಯಿಂದ ಮನೆಯ ಮಗನಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಅವರಿಗೆ ಈ ಒಂದು 40ನೆಯ ಹುಟ್ಟುಹಬ್ಬವನ್ನು ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಸಂತೋಷದಿಂದ ಹೃದಯ ಸ್ಪರ್ಶಿಯಾಗಿ ಆಚರಣೆ ಮಾಡಬೇಕು ಅಂತ ಕೆಲವೇ ದಿನಗಳ ಹಿಂದೆ ನಾವು ಹಮ್ಮಿಕೊಂಡಾಗ ಆ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಆಗಿರ್ತಕ್ಕಂತಹ GT ದೇವೇಗೌಡರವರು ಈ ಒಂದು ಅಧ್ಯಕ್ಷತೆಯನ್ನು ನಡೆಸಿ ಅವರಿಗೆ ಶುಭ ಹಾರೈಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ದಿಲೀಪ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದರ ಮುಖಾಂತರ ನಮ್ಮೆಲ್ಲರ ಮನಸ್ಸನ್ನು ಬಹಳ ಸಂತೋಷಪಡಿಸಿದ್ದಾರೆ, ಬಹಳ ಖುಷಿಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ದಿಲೀಪ್ ಅವ್ರಿಗೂ ಕೂಡ ಈ ಒಂದು ಯುವ ನಾಯಕನಿಗೆ ಬಹಳ ವಿಜೃಂಭಣೆಯ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಬಂಧು ಬಳಗಕ್ಕೆ ಹಾಗೂ ಅವರ ಸ್ನೇಹಿತರಿಗೆ ಹಾಗೂ ಈ ಕನಕ ಬಡಾವಣೆಯ ಎಲ್ಲ ಜನಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಮ್ಮ ದಿಲೀಪ್ ಅಣ್ಣವರ ಹುಟ್ಟುಹಬ್ಬ 40ನೇ ಹುಟ್ಟುಹಬ್ಬ. ಅವರು ಸುಮಾರು ವರ್ಷಗಳಿಂದ ಈ ಸುತ್ತಮುತ್ತಲ ಗ್ರಾಮಗಳಿಗೆ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಕಳೆದ ವರ್ಷದಿಂದ ನಾವು ಈ ಅವ್ರನ್ನ ಸೇವೆ ನೋಡಿ ನಾವು ಅವ್ರ ಜೊತೆ ಒಂದುಗೂಡಿ ನಾವು ಈ ಕನಕನಗರದಲ್ಲಿ ನಿವಾಸಿಗಳಾಗಿ ನಾವು ಅಲ್ಲಿ ಒಂದು ಸಂಘ ಕಟ್ಕೊಂಡು, ಅಂದರೆ ಕನಕನಗರದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ನಾವು ಕಟ್ಕೊಂಡು ಅಲ್ಲಿನ ಸೇವೆ ಮತ್ತು ಸುತ್ತಮುತ್ತ ಗ್ರಾಮದ ಸೇವೆ ಮಾಡ್ಕೊಂಡು ಬರ್ತಿದ್ದೀವಿ. ಅದೇ ಥರ ಇವತ್ತು ಅವ್ರ 40ನೇ ವರ್ಷದ ಹುಟ್ಟುಹಬ್ಬ ಏನಿದೆ, ಅದ್ರ ಪ್ರಯುಕ್ತವಾಗಿ ಈ ಸುತ್ತಮುತ್ತ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಮಕ್ಕಳಿಗೆ ಮುಂದಿನ ಅಕಾಡೆಮಿಕ್ ಒಂದು ಉದ್ದೇಶ ಇಟ್ಕೊಂಡು ಅವರಿಗೆ ಪುಸ್ತಕ ಹಾಗೂ ಬ್ಯಾಗು ಇನ್ನಿತರ ಸಾಮಗ್ರಿಗಳನ್ನು ಕೊಟ್ಟಿದ್ದೇವೆ. ಅದೇ ಥರ ಇಲ್ಲಿ ಸುತ್ತಮುತ್ತಲಿರುವ ಬಡಬಗ್ಗರಿಗಾಗಿ ಆರೋಗ್ಯ ತಪಾಸಣೆ ಸುಯೇಗ್ ಆಸ್ಪತ್ರೆ ವತಿಯಿಂದ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಅವರ ಒಂದು ಆಸ್ಪತ್ರೆ ವತಿಯಿಂದ ಆರೋಗ್ಯ ತಪಾಸಣೆ ಬೆಳಗ್ಗಿಂದ ಸುಮಾರು ಒಂದು 500ರಿಂದ 600 ಜನಕ್ಕೆ BP, ಶುಗರು, ECG ಈ ಥರ ಉಚಿತವಾಗಿ ಈ ಥರ ಒಂದು ಆರೋಗ್ಯ ತಪಾಸಣೆ ಮಾಡಿದ್ದೀವಿ. ಮುಂದಿನ ದಿನಗಳು ಅಷ್ಟೇ ನಮ್ಮ ಈ ಒಂದು ಸಂಘ ಏನಿದೆ, ನಮ್ಮ ಅಧ್ಯಕ್ಷರ ಒಂದು ಜೊತೆ ನಾವು ಕೂಡಿ ಸಮಾಜ ಸೇವೆ ಮಾಡ್ತಾ, ಜೊತೆಗೆ ಸುತ್ತಮುತ್ತಲಿನ ನಮ್ಮ ಕನಕನಗರ ಆಗ್ಬೋದು ಅಥವಾ ಸುತ್ತಮುತ್ತಲಿರೋ ಗ್ರಾಮ ಆಗ್ಬೋದು ಎಲ್ಲರೂ ಸೇವೆ ಮಾಡ್ಕೊಂಡು ನಾವು ಮುಂದುವರ್ಸ್ಕೊಳ್ತೇವೆ ಅಂತ ನಾನು ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ ದಿಲೀಪ್ ರವರು, ಸಮಾಜ ಸೇವಕರು, ಯುವ ನಾಯಕ, ಯುವಕರ ಕಣ್ಮಣಿ, ಬಡವರ ಬಂಧು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರ 40ನೇ ಹುಟ್ಟುಹಬ್ಬ ಇವತ್ತು ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ GT ದೇವೇಗೌಡರು ಖುದ್ದು ಆಗಮಿಸಿ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಮನೆ ಮಗ ಅಂತ ಹೇಳೋದಕ್ಕಿಂತ ಮುಂಚೆ ಸಾವುಕಾರ ಹುಂಡಿ ಹಾಗೂ ಕನಕನಗರದ ನಿವಾಸಿಗಳ ಯಾವುದೇ ಸಮಸ್ಯೆಗಳಿಗೂ ಕೂಡ 24x7 ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳಿಗೆ ಸಾಲ್ವ್ ಮಾಡೋ ನಿಟ್ಟಲ್ಲಿ ಯುವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ಈ ನಿವಾಸಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳಾದರೂ ಕೂಡ 24 ಗಂಟೆ ಅವರ ಸೇವೆಗೆ ಸದಾ ಸಿದ್ಧರಾಗಿದ್ದು ಇಲ್ಲಿನ ಸಮಾಜ ಸೇವೆಗೆ ಅವರ ಜೀವವನ್ನು ಮುಡುಪಾಗಿಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ರೀತಿಯಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಅವರ 40ನೇ ಹುಟ್ಟುಹಬ್ಬದ ಈ ದಿನ ಶುಭವನ್ನು ಹಾರೈಸಲಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಆಸ್ ಎ ಅಭಿಮಾನಿಯಾಗಿ ಕೋರ್ತಾ ಇದ್ದೀನಿ. ಸರಳೆಯ ಸಜ್ಜನಿಕೆಯ ವ್ಯಕ್ತಿ ಈ ಒಂದು ಕನಕ ಬಡಾವಣೆ ಹಾಗೂ ಗ್ರಾಮದಲ್ಲಿ ಎಲ್ಲ ರೀತಿಯಲ್ಲೂ ಸಮಾಜ ಸೇವೆಯನ್ನು ಮಾಡಿಕೊಂಡು ಶಾಲಾ ಮಕ್ಕಳಿಗೆ ಒಂದು ಪುಸ್ತಕ ಮತ್ತು ಬ್ಯಾಗನ್ನು ಕೊಡೋದ್ರ ಮೂಲಕ ತಮ್ಮ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಿಸ್ತೇನೆ. ಅವ್ರಿಗೆ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾವು ಒಂದು ಪುಣ್ಯ ಅಂತ ಈ ಥರ ಸ್ನೇಹಿತರು ಈ ಥರ ನಮ್ಮ ಹೊಂದಿರ್ತಾರ, ಅದೇ ಥರ ನಾವು ಹೇಳಿದೆ ನಮಗೆ ಗೊತ್ತಿದ್ದ ಥರ ಎಲ್ಲ ಥರ ಅರೇಂಜ್ ಮಾಡಿ ನಿನ್ನೆ ಸಂಜೆ ನನಗೆ ಗೊತ್ತಾಯಿತು. ಕೆಲವು ದುಡ್ಡು ಕೊಟ್ಟು ಮಾಡಿಸ್ತಾರೆ ಅಂತಾರಲ್ಲ, ಇವು ನನಗೆ ಗೊತ್ತಿಲ್ಲ ಈ ಥರ ಮಾಡಿದ್ರೆ ಅವ್ರನ್ನ ಯಾವತ್ತೂ ನಾವು ಅವರ ಸ್ನೇಹಿತರು ನಮ್ಮ ಒಂದು ಋಣ ಅನ್ಕೋಬೇಕು. ಈ ರೀತಿ ಸ್ನೇಹಿತರು ಸಿಕ್ಕಿರುತ್ತೆ ನನಗೆ. ಸರ್, ಶಾಸಕರು ಅನ್ನೋದಕ್ಕಿಂತಾಗಿ ಅವರು ಹೇಳಿದ್ರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅವ್ರು ಬಂದಿರೋದೊಂದು ಒಂದು ದೇವರ ಅನುಗ್ರಹ ಅನ್ಬೇಕು. ಯಾಕಂದರೆ ಅವ್ರ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ಯಾವುದೇ ಪಕ್ಷ ಅಂತ ನೋಡಲ್ಲ, ಬೇರೆ ಪಕ್ಷದವ್ರು ಹೋದ್ರು ಕೂಡ ಕಷ್ಟ ಅಂದರೆ ಅವ್ರು ಹೆಲ್ಪ್ ಮಾಡ್ತಾರೆ.
ಹೇಳಬೇಕು ಅಂದ್ರೆ ನಮ್ಮ ಪಕ್ಕ ನಾವು JDS ಅಲ್ಲಿ ಇರೋರಿಗಿಂತ ಬೇರೆ ಪಕ್ಷದವ್ರೆ ಅವ್ರ ಹತ್ರ ಉಪಯೋಗ ಪಡಿತಾರೆ, ಆದ್ರೂ ಅವ್ರನ್ನ ಬಿಟ್ಕೊಡಲ್ಲ ಅವರು. ನಾವು ಆ ಥರ ಪ್ರಾಂಪ್ಟ್ ಆಗಿದ್ದೀವಿ, ನಾವು ಇಂಥದ್ದು ಆಗ್ಬೇಕು ಅಂತ ಮಾಡ್ತಾರೆ. ಅಂತ MLA ಅವ್ರನ್ನ ಪಡಿಬೇಕು ನಾವು ಪುಣ್ಯ ಮಾಡಿ ನಮ್ಮ ಕ್ಷೇತ್ರದಲ್ಲಿ. ಅವರಾಗ್ಲಿ ನಮ್ಮ ಹುಣಸೂರು MLA ಅವರು ಹರೀಶ್ಗೌಡರಾಗ್ಲಿ ಆ ಕಾಲದಲ್ಲಿ ಕೂಡ ಅವರು MLA ಆಗದೆ ಇರೋದು ಕೂಡ ಅವರು ಕೂಡ ಇಲ್ಲಿ ಬಹಳ ಕಷ್ಟಪಟ್ಟು ಜನಗಳಿಗೆ ಸ್ಪಂದಿಸಿದ್ದಾರೆ. ಬಹಳ ಖುಷಿ ಆಯ್ತು ನನಗೆ. ಇದೊಂದು ಅವಕಾಶ ದೇವರು ನಮಗೆ ಕೊಟ್ಟಿರೋ ಒಂದು ಇದು ಅನ್ಕೋಬೇಕು, ವರ ಅಂತ ಅನ್ಕೋಬೇಕು.